ಸಾಮಾಜಿಕ ಅನ್ಯಾಯಕ್ಕೆ ಹಿಡಿದ ಕನ್ನಡಿ PTCL ಕಾಯ್ದೆ. ಕೆಲವು ಜಡ್ಜ್ಮೆಂಟ್ ಹಿಂಗೆ ಬರಬಾರ್ದಾಗಿತ್ತು, ಬಂದಿದೆ ಇಲ್ಲ, ಯಾಕೆ ಬಂದಿದೆ? ಇದಕ್ಕೆ ಸಾಮಾನ್ಯವಾಗಿ ಲೀಗಲ್ ಉತ್ತರ ಇಲ್ಲ ಸ್ವಾಮಿ. ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಹೀಗೆ ಇದೆ, ಸಾವಿರಾರು ವರ್ಷಗಳು ಹೀಗೆ ಇದೆ. ನೀವು ಹೋರಾಡ್ತಾರೆ ಆ ಒಂದು ಮೈಂಡ್ ಸೆಟ್ ವಿರುದ್ಧ ಹೋರಾಡ್ತಾ ಇದ್ದೀರಿ. ಅದು ಬಹಳ ದೀರ್ಘವಾದಂತ ಗಂಭೀರವಂತ ಹೋರಾಟ. ಇಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು ಏನ್ ಹೇಳ್ತೀರಿ ಎಲ್ಲ ಸತ್ಯ. ಜನರೆಲ್ಲ ನಾಳೆ ಎಲೆಕ್ಷನ್ ಬಂದಾಗ ಎದ್ದು ಕೂಡ್ಬೇಕು. ನೀವು ಕಾಯ್ದೆ ಅಮೆಂಡ್ ಮಾಡಿದಿರಿ, ಅಮೆಂಡ್ಮೆಂಟ್ ಲೋಪದೇಶಗಳಿದೆ, ಅವ್ನು ಸರಿಪಡಿಸಿ ಮತ್ತೆ ಅಗ್ರಿಮೆಂಟ್ ಮಾಡಿ ಅಂತ ಬರ್ಬೇಕು ಹೋಗ್ತಾರ. ನನಗೆ ಅನ್ಸುತ್ತೆ ನೀವು ಸೋಷಿಯಲ್ PTCL ಮಾಡ್ಬೇಕಾದ್ರೆ ನಾನು ರೆವಿನ್ಯೂ ಪೋಸ್ಟಲ್ಲಿ 4 ವರ್ಷ ಪ್ರಿನ್ಸಿಪಲ್ ಸೆಕ್ರೆಟರಿ ಬೇರೆ ಕಡೆ ಮತ್ತೆ ನಾನು ಟ್ರಾನ್ಸ್ಫರ್ ಹೋದೆ, ಕರ್ನಾಟಕ ಕಾರ್ಪೊರೇಷನ್ ಇಂಡಿಯಾಗೆ ಹೋದೆ. ಅಲ್ಲಿ ಹೋದ ಪೂರ್ವದಲ್ಲಿ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ, ಎಲ್ಲ ಮಾಹಿತಿ ಕಾಯ್ದೆ ಕಲೆಕ್ಟ್ ಮಾಡ್ಕೊಂಡು ಒಂದು ಪುಸ್ತಕ ಬರೀಬೇಕು ಅಂತ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದೆ. ಆ ಪುಸ್ತಕ ಟೈಟಲ್ ಏನ್ ಗೊತ್ತಾ? ಒಂದು 100 ಪುಟ ಬರ್ತೀನಿ, ಇನ್ನು 300 ಪುಟ ಬರೀಬೇಕು, ಅಲ್ಲೇ ಬಿದ್ದಿದೆ ಅದು ಬಹಳ ವರ್ಷದಿಂದ. ಆ ಪುಸ್ತಕದ ಹೆಸರು ಅಂದ್ರೆ ಸಾಮಾಜಿಕ ಅನ್ಯಾಯಕ್ಕೆ ಹಿಡಿದ ಕನ್ನಡಿ PTCL ಕಾಯ್ದೆ. ಅರ್ಥ ಮಾಡ್ಕೊಳ್ಳಿ, ಸಾಮಾಜಿಕ ಅನ್ಯಾಯಕ್ಕೆ ಹಿಡಿದ ಕನ್ನಡಿ PTCL ಕಾಯ್ದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅಧಿಕಾರಿಗಳು ಕೌಶ್ ಮಾಡೋದಿಲ್ಲ, ವಕೀಲರು ಕೌಶ್ ಮಾಡೋದಿಲ್ಲ, ಅಪೀಲ್ ಕೌಶ್ ಮಾಡೋದಿಲ್ಲ, ರೆಕಾರ್ಡ್ ಇಲ್ಲ ಅಂತ ಹೇಳ್ತಾರೆ, ಇದ್ರೆ ಕೊಡ್ತಾರೆ. ಇಲ್ಲಿ ಇದ್ರೂ ಕೂಡ ನಾಳೆ ಬಾ, ನಾಡ್ದು ಬಾ, ಆಮೇಲೆ ಬಾ, ಎಲ್ಲ ಮಿಸ್ಟೇಕ್ಸ್ ಆಗಿ ದುಡ್ಡು ವಸೂಲು ಮಾಡ್ತಾರೆ. ಇವೆಲ್ಲ ಈ ಸಾಮಾಜಿಕ ಅನ್ಯಾಯದ ಸ್ಟ್ರಕ್ಚರ್ ಅಂತ ಹೇಳ್ಕೊಂಡ್ಬಿಟ್ಟಿದೆ. ಈಗ ಕಾಯ್ದೆಯಲ್ಲಿ ಹೀಗೆ ಲೋಕಲ್ ಮಾಡಬಾರ್ದಾಗಿತ್ತು, ಆದ್ರೆ ಮಾಡಿದಾರಲ್ಲ, ಯಾಕೆ ಮಾಡಿದ್ದಾರೆ? ಕೆಲವು ಜಡ್ಜ್ಮೆಂಟ್ ಹಿಂಗೆ ಬರಬಾರ್ದಾಗಿತ್ತು, ಬಂದಿದೆ ಇಲ್ಲ, ಯಾಕೆ ಬಂದಿದೆ? ಇದಕ್ಕೆ ಸಾಮಾನ್ಯವಾಗಿ ಲೀಗಲ್ ಉತ್ತರ ಇಲ್ಲ ಸ್ವಾಮಿ. ಈ ದೇಶದ ಸಾಮಾಜಿಕ ಪರಿಸ್ಥಿತಿ ಹೀಗೆ ಇದೆ, ಸಾವಿರಾರು ವರ್ಷಗಳು ಹೀಗೆ ಇದೆ. ಅದ್ರ ವಿರುದ್ಧ ಯಾರ್ಯಾರು ಹೋರಾಡಿದಾರೋ ಅವರ ಸತ್ತಲಿದ್ದಾರೆ, ಅವ್ರನ್ನ ಸಾಯುಂಗ ಮಾಡಿದ್ದಾರೆ. ಈ ದೇಶದ ಸಾಮಾಜಿಕ ನ್ಯಾಯದ ಅನ್ಯಾಯದ ಪ್ರತಿಬಿಂಬ ಇದು. ನೆನ್ಪಿಟ್ಕೊಳ್ಳಿ, ನೀವು ಹೋರಾಡ್ತಾರೆ ಆ ಒಂದು ಮೈಂಡ್ ಸೆಟ್ ವಿರುದ್ಧ ಹೋರಾಡ್ತಾ ಇದ್ದೀರಿ. ಅದು ಬಹಳ ದೀರ್ಘವಾದಂತ ಗಂಭೀರವಂತ ಹೋರಾಟ. ಇಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಗಳು ಏನ್ ಹೇಳ್ತೀರಿ ಎಲ್ಲ ಸತ್ಯ. ಆದ್ರೆ ಅದಕ್ಕೆ ಈ ಮೈಂಡ್ ಸೆಟ್ ನ ಹೇಗೆ ಬರಮಾಡಿ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನೀವೊಂದು ಹೋರಾಟ ಚಾಲೂ ಮಾಡಿದ್ದೀರಿ. ಈಗ ನಿಮ್ಮ ರಿವ್ಯೂ ಪಿಟಿಷನ್ ಸುಪ್ರೀಂ ಕೋರ್ಟ್ ಮುಂದಿದೆ. ಈ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ರಿವ್ಯೂ ಪಿಟಿಷನ್ ಮತ್ತೆ ರೀಟ್ರೇಟ್ ಮಾಡ್ಕೊಂಡ್ಬಿಟ್ಟು ನೋ ನೀಡ್ ಟು ಫರ್ದರ್ ರಿವ್ಯೂ ಆರ್ಡರ್ ಕೊಟ್ಟರೆ ನಿಮ್ಗೆ ಏನ್ ಮಾಡೋಕ್ಕಾಗಲ್ಲ. ಇತ್ತೀಚಿನ ಕಳೆದ 10 ವರ್ಷಗಳಲ್ಲಿ ನೋಡ್ತಾ ಇದ್ದೀರಿ, ಅವರೇ ಡಿಸಸ್ ಮಾಡಿದ ಕೇಸ್ಗಳನ್ನ ಅವರೇ ಮತ್ತೆ ರಿವ್ಯೂ ಪಿಟಿಷನ್ ರಿವರ್ಸ್ ಮಾಡಿದ್ದಾರೆ ಅಂತ 3 ಜಡ್ಜ್ಮೆಂಟ್ ಮೇಲೆ ನೋಡ್ಬೋದು. ಇತ್ತೀಚೆಗೆ ನಾಯಿ ಕೇಸ್ನಲ್ಲಿ, ಮತ್ತೊಂದು ಮರ್ಡರ್ ಕೇಸ್ನಲ್ಲಿ, ಒಬ್ಬ ಮಂತ್ರಿ ಮಗನ ವಿರುದ್ಧ ಕೇಸ್ನಲ್ಲಿ ಅವರೇ ಸುಮಟ ತಗೊಂಡು ರಿವ್ಯೂ ಮಾಡ್ಕೊಂಡು ಬದಲಿ ಮಾಡಿದ್ದಾರೆ. ಯಾಕೆ ಮಾಡಿದ್ರು? ಅದಕ್ಕೆ ಒಂದು ಜನ ಆಂದೋಲನ ಪ್ರಾರಂಭ ಆಗಬೇಕು. ನಿಮ್ಮಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರವ್ಯಾಪಿ ಆಗ್ಬೇಕು. ಈಗ ಏನ್ ಚಾಲೂ ಮಾಡಿದೆಲ್ಲ ಈ ಜನ ಆಂದೋಲನ ಮುಂದೆ ಹೋಗ್ಬೇಕು, ಉಗ್ರ ಆಗಬೇಕು, ವ್ಯಾಪಕವಾಗಿ ಬೆಳಿಬೇಕು. ಅದರಿಂದ ಏನು ನೀವೆಲ್ಲ ಯಂಗ್ಸ್ಟರ್ಸ್ ಕುತ್ಕೊಂಡಿದ್ದೊಂದು ಆಲ್ಟರ್ನೇಟಿವ್ ಫಾರಂ ಮಾಡಿದಿರಿ, ಇದೊಂದು ಪ್ರಾರಂಭ ಅಂತ ತಿಳ್ಕೊಂಡಿದ್ದೇನೆ. ಇದು ವ್ಯಾಪಕ ಆಗ್ಬೇಕು, ಜಿಲ್ಲೆಗಳಿಗೆ ಹೋಗ್ಬೇಕು. ಜನರೆಲ್ಲ ನಾಳೆ ಎಲೆಕ್ಷನ್ ಬಂದಾಗ ಎದ್ದು ಕೂಡ್ಬೇಕು. ನೀವು ಕಾಯ್ದೆ ಅಮೆಂಡ್ ಮಾಡಿದಿರಿ, ಅಮೆಂಡ್ಮೆಂಟ್ ಲೋಪದೇಶಗಳಿದೆ, ಅವ್ನು ಸರಿಪಡಿಸಿ ಮತ್ತೆ ಅಗ್ರಿಮೆಂಟ್ ಮಾಡಿ ಅಂತ ಬರ್ಬೇಕು ಹೋಗ್ತಾರ, ಅವ್ರು ಮಾಡ್ತಾರೆ ಸರ್ಕಾರ. ಇಂಥದ್ದೊಂದು ರಾಷ್ಟ್ರವ್ಯಾಪಿಯಾಗಿ ಬಂದಾಗ ಆ ರಿವ್ಯೂ ಪಿಟಿಷನ್ ಸಕ್ಸಸ್ ಆಗುತ್ತಾ? ಅಲ್ಲಿವರೆಗೆ ಆಗೋದಿಲ್ಲ. ನಿಮಗೆ ಸೋಜಿ ಅನ್ಸ್ಬೋದು, ರಿವ್ಯೂ ಪಿಟಿಷನ್ ಅಲ್ಲಿ ನಿಮ್ಮ ಪರವಾಗಿ ಬರ್ತದೆ ಅಂತ ನೀವು ಆಸೆ ಮಾಡ್ಬೋದು, ಅದು ಬರ್ಲಿಕ್ಕೇನೆ ಇಲ್ಲ. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಆಗಿದೆ. ನೀವು ಜುಡಿಷಿಯರಿ ತಗೊಳ್ಳಿ, ರಾಜಕಾರಣ ತಗೊಳ್ಳಿ, ಒಬ್ಬ ಅಧಿಕಾರಿ ತಗೊಳ್ಳಿ, ಈ ಮೈಂಡ್ ಸೆಟ್ ಇದೆಯಲ್ಲ, ಇದು ಏನು ಒಂದು ನಾನು ಆ ಶಬ್ದ ತಪ್ಪಾಗತ್ತೆ. ಇದು ಹಿಂದೂ ಮೈಂಡ್ ಸೆಟ್ ಅಂತಿದೆಯಲ್ಲ, ಅಥವಾ ವೈದಿಕ ಮೈಂಡ್ ಸೆಟ್, ಅದನ್ನ ಬದಲಿ ಮಾಡೋದು ಬಹಳ ಕಠಿಣ ಇದೆ. ಅದು ನಮ್ಮೆಲ್ಲರ ತಲೆಯಲ್ಲಿ ರಕ್ತದಲ್ಲಿ ಕೂತು ಹೋಲು ಆಳವಾಗಿ ಹೇಳಿದೆ. ಅದರ ಒಂದು ಪ್ರಭಾವ ಈ ಕನ್ನಡಿ, ಅದಕ್ಕೆ ಹೇಳಿದ ಕನ್ನಡಿ PTCL ಕಾಯ್ದೆ. ಅದಕ್ಕೆ ವೆಲ್ಫೇರ್ ಅಸೋಸಿಯೇಷನ್ ಹೇಳೋದಕ್ಕೆ ಇಲ್ಲ, ಅವೆಲ್ಲ ಸಣ್ಣ ಶಬ್ದಗಳು. ಓಕೆ, ಈ ಮೈಂಡ್ ಸೆಟ್ ನ ಬದಲಾವಣೆ ಆಗದಾಗ ಹೋದ್ರೆ ಇವೆಲ್ಲ ಇರೋದು ಶಾಶ್ವತವಾಗಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾನು ಹೇಳಿದಿಷ್ಟೇ, ಇದೆಲ್ಲ ಏನ್ ಹಿಂದಿದೆ ಅಂದ್ರೆ, ಈಗ ನೀವು ಕೇಳಿದ ಪ್ರಶ್ನೆ, ಇಲ್ಲಿ ಮಾಡಿದಂತ ಪ್ರೆಸೆಂಟೇಷನ್ ಮಾಡಿದಂತ ಕೇಸ್ಗಳು, ಈಗ ಕೇಳ್ತಕ್ಕಂಥ ನಿಮ್ಮ ನೋವಿನ ಧ್ವನಿ ಇದೆಯಲ್ಲ, ನೋವಿನ ಧ್ವನಿ ಒಂದು ವೇದಿಕೆ ಇದೆ. ಅದಕ್ಕೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ಅಭಿಪ್ರಾಯ ಮಾತಿನಲ್ಲಿ ಹೇಳ್ತಾ ಇದ್ದೀವಿ. ಕೊನೆಗೆ ಕೇಸ್ನಲ್ಲಿ ಏನು ರೆಕಮೆಂಡೇಶನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಎಲ್ಲ ಮಾತಿಗೆ ಪ್ರಾರಂಭದಲ್ಲಿ ನಾವು ಮಾತಾಡಿದ ನಂತರ ನಾವು ಅಲ್ಲಿ ರೂಮಿಗೆ ಹೋಗ್ತೀವಿ. ನಮ್ಗೆ 3/4 ಗಂಟೆ ಟೈಮ್ ಕೊಡಿ, ಮಾಡ್ಕೊಂಡ್ಬಿಟ್ಟು ಬರ್ಬಿಟ್ಟು ಓದ್ಬಿಡ್ತೀವಿ.
ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.